ಅವರ ಮದರ್ ಕಾಫಿ ಗಿಡದ ಬೇರೆ ಇರುತ್ತಲ್ಲ, ಬುಡದಲ್ಲಿ ಇದು ಮಾಡೋದಕ್ಕಿಂತ ಜಾಸ್ತಿ 1 ಫೀಟ್ ಬಿಟ್ಟು ನೋಡಿದಾಗ ಸಣ್ಣ ಹುಡಿ ಬೇರೆ ಇರ್ತದೆ. ಅದು ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳೋಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತೇಳಿ ಡ್ರಿಪ್ ಸರ್ಕಲ್ ಅಂತ ಹೇಳ್ತೀವಿ. ಆ ಒಂದು ಏರಿಯಾದಲ್ಲಿ ನಾವು ಕಾಫಿ ಗೊಬ್ಬರನ, ಸಗಣಿ ಗೊಬ್ಬರನ ಅಪ್ಲೈ ಮಾಡ್ತೀವಿ. ಮತ್ತೆ NPK ಅಂತ ಹೇಳ್ತೀವಲ್ಲ, ಅದನ್ನ ಫುಲ್ ಡ್ರಿಪ್ ಸರ್ಕಲ್ ಅಲ್ಲಿ ನಾವು ರೌಂಡ್ ಮಾಡಿಬಿಟ್ಟು ಹಾಕ್ತೀವಿ ನಾವು. ಈ ಕಾಫಿ ಫಸ್ಟ್ ಬೀಜ ಹಾಕೋದ ನೀವು ಯಾವ ತರ, ಅಥವಾ ಕಾಫಿ ಇದು ಬೀಜ ಅಲ್ಲ, ಬೇರು ಇದು ಪ್ಲಾಂಟ್ ಅಲ್ಲ, ನೀವು ಸ್ಟಾರ್ಟಿಂಗ್ ನಿಂದ ಬನ್ನಿ ನಾವು ಹಂಗೆ ಮಾತಾಡ್ಕೊಂಡು ಹೋಗೋಣ. ಬನ್ನಿ ಸರ್. ವೆಲ್ಕಮ್ ಟು ರೋಬಸ್ಟಾ ಝೋನ್ ಪ್ಲಾಂಟೇಶನ್. ಸರ್ ಏನು ರೋಬಸ್ಟಾ ಝೋನ್, ನಮ್ಮ ಎಸ್ಟೇಟ್ಗೆ ರೋಬಸ್ಟಾ ಝೋನ್ ಅಂತ ಹೇಳ್ತೀವಿ. ಓಕೆ. ಸೊ ನಾವು ಯು ಆರ್ ಸ್ಟ್ಯಾಂಡಿಂಗ್ ಪ್ರಾಬ್ಲಿ ಅರೌಂಡ್ 900 meters ಅಬೌವ್ ಸೀ ಲೆವೆಲ್. ಸಮುದ್ರ ಮಟ್ಟದಿಂದ 900 meters ಅಬೌವ್ ಸೀ ಲೆವೆಲ್ದು ಏರಿಯಾದಲ್ಲಿ ನೀವು ಇದ್ದೀರಿ. ಸೊ ಇಲ್ಲಿದು ಕಾಫಿದು ಬಗ್ಗೆ ಹೇಳಲಿಕ್ಕೆ ಮುಂಚೆ ಕಾಫಿ ಹಿಸ್ಟ್ರಿ ಬಗ್ಗೆ ನೀವು ತಿಳ್ಕೊಂಡಿರ್ತೀರ ಅಂತ ನಾನು, ಅದು ನನ್ನ ಒಂದು, ಬಿಕಾಸ್ ಕಾಫಿ ಇಂಡಿಯಾದಿಂದ ಅಲ್ಲಲ್ಲ, ಕಾಫಿದು ಹಿಸ್ಟ್ರಿ ನಿಮಗೆ ಬ್ರೆಜಿಲ್ ಅಲ್ಲ, ಕಾಫಿದು ಹಿಸ್ಟ್ರಿ ಗೊತ್ತಿಲ್ಲ? ಇಲ್ಲ ಅದ್ರ ಬಗ್ಗೆ ನೀವು ತಿಳಿದಿಲ್ಲ? ಹೇಳಿ. ಸೊ ಕಾಫಿದು ಹಿಸ್ಟ್ರಿ ಏನಂದ್ರೆ 9th centuryಗೆ ಡೇಟಿಂಗ್ ಬ್ಯಾಕ್ ಹೋದಾಗ, ಆ ಟೈಮ್ಲಿ ಎಲ್ಲರ ಒಂದು ಆಕ್ಯುಪೇಷನ್ ಅಂದ್ರೆ ಹೆಚ್ಚಾಗಿ ದನ ಅಥವಾ ಶೀಪ್ನ ಗ್ರೇಸ್ ಮಾಡ್ಕೊಂಡಿರ್ತಿದ್ರು. ಅಂತ ಟೈಮಲ್ಲಿ ಇಥೋಪಿಯಾ ಅಂತ ಹೇಳುವಂತ ಪ್ರದೇಶದಲ್ಲಿ ಸಮೇತ ಮೇನ್ ಆಕ್ಯುಪೇಷನ್ ಅವ್ರದ್ದು ಶೀಪ್ನ ಇದು ಮಾಡ್ತಿದ್ರು, ಕುರಿಗಳನ್ನ ಮೇಯಿಸ್ಕೊಂಡು. ಸೊ ಆ ಸಮ್ಮರ್ ಟೈಮಲ್ಲಿ, ಬೇಸಿಗೆ ಸಮಯದಲ್ಲಿ ಈ ಕುರಿಗಳು ಏನು ಮಾಡ್ತಿದ್ವು ಅಂದರೆ ಸುಮ್ಮನೆ ಅರ್ಚಕ್ಕೆ ಶುರು ಮಾಡ್ತಿದ್ವು. ಸೊ ಅದು ಯಾಕೆ ಈ ರೀತಿ ಆಗ್ತಾ ಉಂಟು ಅಂತೇಳಿ ಅವರಿಗೆ ತಲೆ ಕೆಟ್ಟೋಯ್ತು ಅಂತ, ಯಾಕೆ ಇದಾಯ್ತು ಉಂಟು ಈ ರೀತಿ. ಆಮೇಲೆ ಒಂದಿನ ಅವ್ರು ನೋಡಿದಾಗ ಅವರಿಗೆ ಗೊತ್ತಾಯ್ತು ಅದೊಂದು ಬೆರಿನ ತಿಂತಾ ಇದೆ, ಅದನ್ನು ಆ ಬೆರಿ ತಿಂದ್ಬಿಟ್ಟು ಅದಕ್ಕೆ ನಿದ್ದೆಗೆಟ್ಬಿಟ್ಟು ಆ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರು ತಿಳ್ಕೊಳ್ತಾರೆ. ಆಮೇಲೆ ಆ ಬೆರಿಯನ್ನು ಅವರು ಸಹ ತಗೊಂಡೋಗಿ ಪುಡಿ ಮಾಡಿದಾಗ ಅವ್ರಿಗೂ ಆ ರೀತಿ ನಿದ್ದೆ ಇಲ್ಲದ ರೀತಿಲಿ ಒಂದು ಇದಾಗ್ತಾ ಇರ್ತಾರೆ. ಸೊ ಅಲ್ಲಿಂದ ಅವರು ಕಾಫಿ ಅಂತೇಳೋ ಒಂದು ವಿಚಾರನ ಅವರು ಕಂಡಿಡ್ತಾರೆ. ಸ್ವಲ್ಪ ನಮ್ಮ ಸಂಸ್ಕೃತಿಗೆ ಅವರಿಗೆ ಕಂಪೇರ್ ಮಾಡಿದಾಗ ಅವರು ಸ್ವಲ್ಪ ಮುಂದೆ ಇರ್ತಾರೆ. ಪ್ರತಿಯೊಂದು ವಿಚಾರದಲ್ಲಿ ಅವರು ಅಡ್ವಾನ್ಸ್ ಆಗಿರ್ತಾರೆ. ಅಂದ್ರೆ ನಾವು ಕಲ್ಚರಲ್ಲಿ ಏನಾಗಿರ್ತೀವಿ ಅಂದ್ರೆ ಪ್ರಕೃತಿನ ಆರಾಧಿಸ್ಕೊಂಡು ನಮ್ಮ ಇಂಡಿಯನ್ಸ್ ಅವರು ಸೈಂಟಿಫಿಕ್ ಟಚ್ ಕೊಡುವ ಬದಲು ನಮ್ಮ ದೈವಾರಾಧನೆಗಳು ಈ ತರ ಪ್ರತಿಯೊಂದು ಶಕ್ತಿಗಳಿಗೆ ನಾವು ಒಂದು ವಿಶೇಷತೆಯನ್ನು ಕಲ್ಪಿಸ್ಕೊಂಡು ನಾವು ಅದಕ್ಕೆ ಪೂಜೆ ಪುರಸ್ಕಾರ ಈ ತರದಲ್ಲಿ ಇರ್ತೀವಿ. ಬಟ್ ಬ್ರಿಟಿಷರು ಒಂದು ಕಾಗೆ ಈ ತರ ದಿಕ್ಕಲ್ಲಿ ಹಾರಿದ್ರೆ ಇಂಥ ದಿಕ್ಕಲ್ಲಿ ಇಷ್ಟು ಮೈಲ್ ಹಾರ್ತದೆ, ಇಂಥ ಪ್ರದೇಶ ಇಷ್ಟು ಹತ್ತಿರದಲ್ಲಿದೆ ಈ ತರ. ಹಾಗೆ ಅವರು ಈ ಕಾಫಿದು ರಿಸರ್ಚ್ ಬಗ್ಗೆ ತುಂಬಾ, ಕಾಫಿ ಮಾತ್ರ ಅಲ್ಲ ಪ್ರತಿಯೊಂದು ವಿಷಯದಲ್ಲಿ ಅವರು ತುಂಬಾ ರಿಸರ್ಚ್ ಮಾಡ್ತಾರೆ. ಸೊ ಪ್ರತಿಯೊಂದು ವಿಷಯದಲ್ಲಿ ಅವರು ತಿಳ್ಕೊಂಡಿರ್ತಾರೆ. ಸೊ ಅವರ ಸಮಯದಲ್ಲಿ ಬ್ರಿಟಿಷರದ್ದು ರಾಯಲ್ ಹೌಸಲ್ಲಿ ಅವ್ರು ಈ ಕಾಫಿನ ಇಥೋಪಿಯಾದಿಂದ ತಗೊಂಡೋಗಿ ಅಲ್ಲಿ ಕುಡಿತಿರ್ತಾರಲ್ಲ, ಅವಾಗ ಅದಕ್ಕೆ ಒಂದು ವಿಶೇಷವಾದ ಒಂದು ಮಾನ್ಯತೆ ಸಿಗ್ತದೆ. ಅಂದ್ರೆ ಟೀಗೂ ಕಾಫಿಗೇನು, ಅದು ಟೀ ಕುಡ್ದವನು ಇವತ್ತಿಗೆ ಆ ಥರ ಏನಿಲ್ಲ. ಇವತ್ತಿನ ಒಂದು ಸಮಾಜದಲ್ಲಿ ಟೀ ಕುಡ್ದವನು ಶ್ರೇಷ್ಠ ಅಥವಾ ಕಾಫಿ ಕುಡ್ದವನು ಅಂತ. ಬಟ್ ಈ 15th centuryಯಿಂದ 19th century ಗಂಟೆ ಬ್ರಿಟಿಷ್ ಕಂಟ್ರೋಲ್ ಇರುವಾಗ ಸಮಾಜ, ಆ ಕಾಫಿ ಕುಡಿಯೋನು ಅಂತ ಹೇಳಿದ್ರೆ ಒಂದು ದೊಡ್ಡ ವ್ಯಕ್ತಿ. ಈಗ 1980s ಸಮೇತ ಕೊಡಗಿನವರು ಹೋಗಿ ಯುರೋಪ್ಲೆಲ್ಲ ನಮ್ಮ ಕಾಫಿ ಬೆಳೆಸ್ತಿದ್ದವರು, ಈ ಕೊಡಗಿನವರು, ಚಿಕ್ಕಮಂಗ್ಳೂರು ಅವರು ಯುರೋಪಿಯನ್ ಕಂಟ್ರಿಗೆ ಟೂರ್ ಹೋದಾಗ ಅಲ್ಲಿ ಟೀ ಕುಡಿಯೋದೇ ಕಾಫಿ ಕುಡಿದ್ರೆ ಇಂಡಿಯಾದವರು, ಬಾಕಿ ಮದ್ರಾಸಿ ಅಥವಾ ಇಂಡಿಯಾದ ನಾರ್ತ್ ಇಂಡಿಯನ್ಸ್ ಎಲ್ಲ ಟೀ ಕುಡಿತಿದ್ರಂತೆ ಹೊರಗಡೆ ಹೋದ್ರೆ. ಮತ್ತೆ ನಮ್ಮ ಭಾರತೀಯರು ಅಲ್ಲಿ ಹೋಗಿ, ಈಗ ಈ ಪ್ರದೇಶದವರು ಚಿಕ್ಕಮಂಗ್ಳೂರು ಟೂರ್ ಬೆಳೆಸ್ತಿದ್ದವ್ರು ಅಲ್ಲಿ ಹೋಗಿ ಕುಡಿತಿದ್ರೆ, ಆವಾಗ ಅವ್ರು ಕೆಳಗಿಂದ ಮೇಲೆ ಗಂಟೆ ಇದು ಯಾರು ಈ ತರ ವ್ಯಕ್ತಿ ನೋಡ್ತಿದ್ರಂತೆ. ಆ ತರ ರೆಕಗ್ನಿಷನ್ ಪ್ರೆಸ್ಟೀಜಿಯಸ್ ತರ ಒಂದು ಕಾಲದಲ್ಲಿ. ಬಟ್ ಈ ಫ್ರೀ ಸೇಲ್ ಒಪ್ಪಂದ ಮತ್ತೆ ಫ್ರೀ ಸೇಲ್ ಕೋಟ ಬಂದ ಮೇಲೆ ಕಾಫಿ, ಈಗ ಮೊದಲು ಕಾಫಿ ಬೋರ್ಡ್ ಕಂಟ್ರೋಲ್ ನಿಂದ ಈಗ ಯಾರಿಗೆ ಬೇಕಾದ್ರೂ ಗ್ಲೋಬಲಿ ಎನಿವನ್ ಕ್ಯಾನ್ ಟ್ರೇಡ್ ಎನಿವೇರ್. ಸೊ GATT ಅಂತ ಗ್ಯಾಟ್ ಅಂತ ಒಪ್ಪಂದ 1990s ಬಂತು, ಅದರಿಂದ ಫ್ರೀ ಸೇಲ್ ಕೋಟ ಬಂತು. ಸೊ ಇದಾದ ಮೇಲೆ ಕಾಫಿದು ಮಾರ್ಕೆಟ್ಗಿದು ಕಾಫಿ ಬೋರ್ಡ್ ಅಲ್ಲಿ ಏನು ಬೋನಸ್ ಮತ್ತೆ ಇದು ಕೊಡ್ತಿದ್ರು, ಅದಕ್ಕಿಂತ ಹೆಚ್ಚಿನ ಒಂದು ಇದು ಫ್ರೀ ಸೇಲ್ ಕೋಟದಲ್ಲಿ ಸಣ್ಣ ಬೆಳೆಗಾರರಿಗೆ ಇದರಿಂದ ಸ್ವಲ್ಪ ಆದಾಯ ಜಾಸ್ತಿ ಆಯ್ತು. ಸೊ ಅದರಿಂದ ಅವ್ರು ಏನಾಯ್ತು ಅಂತ ಹೇಳಿದ್ರೆ, ಈಗ 100 ಚೀಲ ಬೆಳೆಯುವಲ್ಲಿ
ಅವರು ಪುನಃ ಸಣ್ಣ ಪುಟ್ಟ ಏರಿಯಾ ಎಲ್ಲೆಲ್ಲ ಸ್ವಲ್ಪ ಅವ್ರಿಗೆ ಜಾಗ ಸಿಗ್ತಾ ಇರ್ತದೆ ಅದರಲ್ಲೆಲ್ಲ ಕಾಫಿ ಗಿಡ ನೆಟ್ಟು ಅದನ್ನ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ 1919 ಆನ್ವರ್ಡ್ಸ್ ಈ ಕಾಫಿ ಏರಿಯಾ ಈ ಭಾರತದಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಅಂದ್ರೆ ಭಾರತದ ಪ್ರೊಡಕ್ಷನ್ ಗ್ಲೋಬಲ್ಗೆ ಕಂಪೇರ್ ಮಾಡಿದ್ರೆ 6ನೇ ಸ್ಥಾನಕ್ಕೆ ನಿಲ್ತದೆ, 5ನೇ ತಪ್ಪಿದ್ರೆ 6ನೇ ಸ್ಥಾನಕ್ಕೆ ನಿಲ್ತದೆ. ಕಾಫಿ ಹೇಳ್ತಾ ಇದ್ದೀರಾ ನೀವು, ಫೈಂಡ್ ಔಟ್ ಆದಾಗಲಿಂದ ಕಾಫಿ ನೀನು ಚಿಕ್ಕೋರಿ ಯಾವಾಗಿಂದ ಬಂತು ಇದಕ್ಕೆ ಕಾಫಿಗೆ? ಚಿಕ್ಕೋರಿ ಬಂದುಬಿಟ್ಟು ಈಗ ಅದೇ ಒಂದು ಇಂಡಿಯಾದಲ್ಲಿ ಚಿಕ್ಕೋರಿಗೆ ಅದೊಂದು ರೂಟ್, ಹಿಮಾಲಯನ್ ರೂಟ್ಸ್ ಅಂತ ಹೇಳ್ತಾರೆ. ಅದನ್ನ ಕಾಫಿ ಜೊತೆ ಬ್ಲೆಂಡಿಂಗ್ ಮಾಡಿದಾಗ ಈ ಟೇಸ್ಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಕೆಲವರಿಗೆ ಟೇಸ್ಟ್ ಬೇಕು ಕಾಫಿಲಿ, ಕೆಫೈನ್ ಪ್ಯೂರ್ ಕೆಫೈನ್ ಕುಡಿಲಿಕ್ಕೆ ಅವ್ರು ಇಷ್ಟಪಡಲ್ಲ. ಇಂಡಿಯಾದಲ್ಲಿ ಬರೀ ಚಿಕ್ಕೋರಿ ಜೊತೆ ಬ್ಲೆಂಡ್ ಮಾಡಲ್ಲ, ಅವ್ರು ಮಿಲ್ಕ್ ಜೊತೆನೂ ಇದು ಮಿಕ್ಸ್ ಮಾಡಿ ಕುಡಿತಾರೆ. ನೀವು ಯುರೋಪಿಯನ್ ರಾಷ್ಟ್ರಗಳಿಗೆ ಬ್ಲಾಕ್ ಕಾಫಿ ಅಥವಾ ಅಮೆರಿಕಕ್ಕೆ ಹೋದ್ರೆ ಅವ್ರು ಬರೀ ಬ್ಲಾಕ್ ಕಾಫಿನೇ ಕುಡಿತಾರೆ. ಆಮೇಲೆ ಕಾಫಿಯಲ್ಲಿ 3 ವಿತ್ ಮಿಲ್ಕ್ ದಟ್ ಬ್ಲಾಕ್ ಕಾಫಿ. ಸೊ ಅಮೆರಿಕದಲ್ಲಿ US ಅವರು ಏನ್ ಮಾಡ್ತಾರೆ ಅಂದ್ರೆ ಮೈಲ್ಡ್ ಆಗಿರುವಂತ ಕಾಫಿನ ಇಷ್ಟಪಡ್ತಾರೆ. ಸೊ ಈ ಕಾಫಿಯಲ್ಲಿ ನಾವು ಈಗ ನೋಡಿದಾಗ ಬಾಬಾ ಬುಡನ್ಗಿರಿದು ಒಂದು ಕತೆ ಹೇಳ್ತೀನಿ ನಿಮಗೆ. ಸೊ ಈ ಬ್ರಿಟಿಷರು ಬಂದು ತಿಳ್ಕೊಂಡು ಸೊ ನಾನು ಅದೊಂದು ಬಿಟ್ಟೋಗಿತ್ತು, ಸ್ಕಿಪ್ ಆಯ್ತಾಗಲೇ ಫೋನ್ ಕಾಲ್ ಬಂದಾಗ. ಸೊ ವಿಚಾರ ಏನಂದ್ರೆ 1917th ಸೆಂಚುರಿಯಲ್ಲಿ ಬ್ರಿಟಿಷರ್ ಕಂಟ್ರೋಲ್ ಆದಾಗ ಏಷ್ಯಾದವರೆಲ್ಲ ಟೀ ಕುಡಿತಿರ್ತಾರೆ, ಎಲ್ಲ ಸ್ಲೇವ್ಸ್ ಆಗಿರ್ತಾರೆ. ಸೊ ಅವರೆಲ್ಲ ಕಾಫಿ ಕುಡಿತಿರ್ತಾರೆ. ಆ ಬಾಬಾ ಬುಡನ್ಗಿರಿಯಲ್ಲಿ ಕಾಫಿನ ಇಥೋಪಿಯಾದಿಂದ ಹಾಗೆ ತರಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಬಾಬಾ ಬುಡನ್ ಅಂತ ಹೇಳುವಂತ ಚಿಕ್ಕಮಂಗ್ಳೂರಲ್ಲಿ ಇದ್ದೊಬ್ಬ ಅವರು ಸಾಧು ಆದ್ರಿಂದ ಅವ್ರನ್ನ ಯಾರು ಪ್ರಶ್ನಿಸ್ತಿರಲಿಲ್ಲ. ಸೊ ಇಥೋಪಿಯಾ ಪ್ರದೇಶದಿಂದ 7 ಬೀಜಗಳನ್ನ ತರ್ತಾರಂತೆ, ಸ್ವಲ್ಪ ಬೀಜಗಳನ್ನ ತಗೋತಾರೆ, ಕಾಫಿ ಬೀಜನ ಸ್ಮಗಲ್ ಮಾಡ್ಬಿಡ್ತಾರೆ ಅವರಲ್ಲಿಂದ, ಬಟ್ಟೆ ಹಾಕಿ ಯಾರಿಗೂ ಗೊತ್ತಿಲ್ಲದು. ಸೊ ಅದನ್ನ ತಂದು ಚಿಕ್ಕಮಂಗ್ಳೂರ ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿ ನೆಡ್ತಾರೆ. ಸೊ ಅದು ಕಾಫಿ ಅರಬಿಕಾ ಆಗಿರ್ತದೆ, ಇಥೋಪಿಯಾದು ಕಾಫಿ ಅರಬಿಕಾ. ಸೊ ಕಾಫಿಯಲ್ಲಿ 3 ಕ್ವಾಲಿಟೀಸ್ ಇರುತ್ತೆ, ಅರಬಿಕಾ, ರೋಬಸ್ಟಾ ಮತ್ತು ಲಬೆರಿಕಾ ಅಂತ. ಸೊ ಇದು ರೋಬಸ್ಟಾ, ನಮ್ದು ಬಂದ್ಬಿಟ್ಟು ರೋಬಸ್ಟಾ. ಬ್ರಿಟಿಷ್ ಹಳೆ ಕಾಲದ ಬ್ರಿಟಿಷ್ ಅವರದು ರೋಬಸ್ಟಾ ಪೆರಿಡಿನಿ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇದು ನೋಡಿ ನಿಮಗೆ ಇದು ಸ್ಪೇಸಿಂಗ್ ಬಂದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 12 ಅಡಿ ಯೂಶಲಿ ಇರುತ್ತೆ. ಇದು ಮಧ್ಯದಲ್ಲಿ ಇಂಟರ್ಪ್ಲಾಂಟ್ ಇದೆ, ಬಟ್ ಆಕ್ಚುಯಲ್ ಪೊಸಿಷನ್ ಬಂದ್ಬಿಟ್ಟು ಒಂದು ಗಿಡದಿಂದ ನೀವು ಕರೆಕ್ಟ್ ಆಗಿ ಡೀಪ್ ಆಗಿ ನೋಡಿದ್ರೆ 12 ಅಡಿ ಇರುತ್ತೆ. ಸೊ ಇಲ್ಲಿ ನೋಡಿ ನಿಮಗೆ ಇದು ಪೆರಿಡಿ, ಇದು ಬಂದ್ಬಿಟ್ಟು C/R ಅಂತ ಹೇಳ್ತೀವಿ, ಹೊಸ ವೆರೈಟಿ. ಹಾರ್ವೆಸ್ಟಿಂಗ್ ಟೈಮ್ ಇದರಲ್ಲಿ ನಿಮಗೆ ಪ್ರೊಡಕ್ಷನ್ ಪರ್ 9 ಫೀಟಿಗೆ ಮಾಡಿರ್ತೀವಿ ಗಿಡನ. ಇಲ್ಲಿ ನೋಡಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 9 ಫೀಟ್, ಇದು ಹೊಸ ಪ್ಲಾಂಟೇಶನ್ ಈಗ. ಸೊ ಇದು ಪೆರಿಡಿನ್, ಇದು C/R, ಇದು ಪೆರಿಡಿನ್, ಬ್ರಿಟಿಷ್ ಅವರು ನೆಟ್ಟಂತ ಒಂದು ಜೆನೆಟಿಕಲ್. ಅದೇ ಕಂಟಿನ್ಯೂ ಮಾಡಿ ಹೋಗಿದ್ದೀರಾ? ಅದೇ ಇದು ಬಂದು 12 ಫೀಟ್ ಇರ್ತದೆ. 1 ಏಕರಿಗೆ ಆಲ್ಮೋಸ್ಟ್ 10 ಫೀಟಿಗೆ ನಡ್ತಾರೆ. ಸೊ 425 ಪ್ಲಾಂಟ್ಸ್ ಬರುತ್ತೆ. ಇದು ನಿಮಗೆ 525 ಪ್ಲಾಂಟ್ಸ್ ಬರುತ್ತೆ. ಸೊ ಲೇಟೆಸ್ಟ್ ಆಗಿರೋದ್ರಿಂದ ಇದು ಬಂದು ಒಂದು 30 ಇಯರ್ಸ್ ಮೇಲೆ ಆಗಿದೆ. C/R 50 ಇಯರ್ಸ್ ಪ್ಲಸ್ ಆಗಿದೆ. ಸೊ ಇದ್ರದ್ದು ಪ್ರೊಡಕ್ಷನ್ ಬಂದ್ಬಿಟ್ಟು ನಿಮಗೆ ಪರ್ ಏಕರ್ ಒಂದು ಬಂಪರ್ ಅಂದ್ರೆ ಒಂದು 60 ಬ್ಯಾಗ್ಸ್ ಬರುತ್ತೆ. 60 ಅಂದ್ರೆ 50 ಕಿಲೋಸ್ ಬ್ಯಾಗ್. ಇದು ಬಂದ್ಬಿಟ್ಟು ನಿಮಗೆ ಬಂಪರ್ ಅಂದ್ರೆ 42 ಬ್ಯಾಗ್ಸ್ ಇಂದ 45 ಬ್ಯಾಗ್ಸ್ ಗಂಟ ಬರುತ್ತೆ. ಇದು ಹಾರ್ವೆಸ್ಟಿಂಗ್ ಇದು ಯಾವಾಗ ಸೀಸನ್ ಯಾವಾಗ ಬೆಳೆ ಬರೋದು? ಇದು ನಿಮಗೆ ಬ್ರೆಜಿಲ್ ಅಲ್ಲಿ ನೀವು ನೋಡಿರ್ಬೋದು, ಓಪನ್ ಪ್ಯಾಡಿ ಫೀಲ್ಡ್ಸ್ ತರ ಓಪನ್ ಇದರಲ್ಲಿ ಸನ್ಲೈಟ್ ಅಲ್ಲಿ ಬೆಳೆಸ್ತಾರೆ. ಸೊ ಇದು ಶೇಡ್ ಗ್ರೋನ್ ಇಂಡಿಯನ್ ಕಾಫಿ. ಸೊ ಶೇಡ್ ಗ್ರೋನ್ ಇಂಡಿಯನ್ ಕಾಫೀಸ್ಗೆ ವಿಶೇಷವಾದ ಅದರದೇ ಆದ ಒಂದು ಇದಿದೆ. ಯುರೋಪ್ ರಾಷ್ಟ್ರಗಳಲ್ಲಿ ಸ್ಪೆಷಲಿ ರಷ್ಯಾ ಮತ್ತು ಸ್ಪೇನ್ ಈ ರಾಷ್ಟ್ರಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಇರೋದು ಇಂಡಿಯನ್ ಕಾಫಿ, ಅದರಲ್ಲಿ ಸ್ಪೆಷಲಿ ಟೂರ್ ಕಾಫಿಗೆ ಬಗ್ಗೆ ಎಕ್ಸ್ಪೋರ್ಟ್. ಹೌದು. ಬಟ್ ನಿಮ್ದು ಇದು ಕಾಫಿ ಟೂರ್ ನಾರ್ಮಲಿ ನಿಮ್ದು ಪ್ಯಾಕೇಜ್ ಅಲ್ಲಿ ಬರುತ್ತಾ, ಇಲ್ಲಾಂದ್ರೆ ಇಟ್ಸ್ ಜಸ್ಟ್ ಅನ್ ಎಕ್ಸ್ಟ್ರಾ ಅಡಿಷನ್? ಅಂದ್ರೆ ನೀವು ಅಲ್ಲ ಸರ್, ನೀವು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಲ್ಲ. ಸೊ ಯಾವಾಗ ನಾವು ವಿಸಿಟರ್ಸ್ ಬಂದ್ರೆ ಈಗ ನಾವು ತುಂಬಾ ಹೆಚ್ಚಿನ ಹಳೆ, ನಾನು 2008 ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕಿಂತ ಹಿಂದೆ ನಾನು ಹೋಮ್ ಸ್ಟೇ ಅವಾಗಿಂದಾನೆ. ಸೊ ನಾನು IT ಕಂಪನಿ ಫಿಡೆಲಿಟಿ ಅಂತ ಹೇಳುವ ಇದರಲ್ಲಿ ನಾನು ಆಮೇಲೆ ತಂದೆಗೆ ಹುಷಾರಿರ್ಲಿಲ್ಲ. ಅದಾದ್ಮೇಲೆ ನಾನು ಇಲ್ಲಿ ಬಂದು ತಂದೆದು ರೆಸ್ಪಾನ್ಸಿಬಿಲಿಟಿ ಅವರು ಹಿಂದೆ ಮಾಡ್ತಾ ಇದ್ರು. ನಮಗೆ ನಮ್ಮ ಹಿರಿಯರು ಕುಕ್ನೂರ್ ಚೆನ್ನೈ ಅಂತ ಹೇಳೋರು ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು. ಅವರ ಚೆನ್ನೈ ಅಂತ ಹೇಳೋರು ಈ ಕೊಡಗಿನ ರೂಲ್ ಮಾಡ್ತಿದ್ದು ಲಿಂಗಾಯತ್ ರಾಜ್. ಸೊ ದೊಡ್ಡ ವೀರರಾಜೇಂದ್ರ, ಚಿಕ್ಕ ವೀರರಾಜೇಂದ್ರ ಅಂತ ಇಲ್ಲಿ ಸಮೀಪದಲ್ಲಿ ಒಂದು 7 ಕಿಲೋಮೀಟರ್ಸ್ ದೂರದಲ್ಲಿ ಇವತ್ತಿಗೂ ಅವರ ಹೆಸರದ್ದು ಒಂದು ಪ್ಲೇಸ್ ಇದೆ, ಚೆನ್ನೈನ ಕೋಟೆ ಅಂತ. ಸೊ ಅವರ
ಈ ಬ್ರಿಟಿಷರ ವಿರುದ್ಧ ಮತ್ತು ಟಿಪ್ಪು ಹಾಗೆ ಶತ್ರುಗಳ ವಿರುದ್ಧ ಈ ನಮ್ಮ ರಾಜರಿಗೋಸ್ಕರ ಹೋರಾಡಿರ್ತಾರೆ. ಸೊ ಅವ್ರದ್ದು ಈ ರಾಜರ ಕಾಲದಲ್ಲಿ ಅಲ್ಲಲ್ಲಿ ಶಿವನ ಆರಾಧಿಸ್ತಿದ್ರು ಯಾರು ಈ ರಾಜರು. ಸೊ ಇಲ್ಲಿ ನಮಗೆ ಗದ್ದಿಗೆ ಬೆಟ್ಟ ಅಂತ ಅದೊಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿ ನಮಗೆ ಅಲ್ಲಿ ಇರುವಂತ ಬಸವನ ಮೂರ್ತಿದು ಲೆವೆಲ್ ಎಷ್ಟು ಸೈಜ್ ಸ್ಪೆಸಿಫಿಕೇಶನ್ ಇದೆ ಅದೇ ಸಿಮಿಲರ್ ಕೆತ್ತನೆದು ಇಲ್ಲಿ ನಮ್ಮ ಇಲ್ಲೊಂದು ಟೆಂಪಲ್ ಇದೆ ಬಸವೇಶ್ವರ ಅಂತ. ಸೊ ಅಲ್ಲಿ ಹಿರಿಯರಿಗೆ ಸಿಕ್ಕಿದೆ ಅಂತ ಹೇಳ್ತಾರೆ. ಆ ಒಂದು ಟೆಂಪಲ್ದು ಸಿಕ್ಕಿದಂತ ವಿಗ್ರಹ ಇಲ್ಲಿ ಕಾವೇರಿ ನದಿಯಿಂದ ಅವ್ರು ತಂದುಬಿಟ್ಟು ಒಂದು ಕಡೆ ನೆಲೆ ನಿಂತಿದೆ ದೇವರು. ಸೊ ವರ್ಷದಲ್ಲಿ ಅಲ್ಲಿ ಒಂದು ಉತ್ಸವ ನಡೀತದೆ, ಬಸವೇಶ್ವರ ಉತ್ಸವ ಅಂತ. ನಮ್ಮ ಮನೆ ಹಿಂದೆ ಒಂದು ಐನ್ ಮನೆ ಅಂತಿದೆ, ಅಲ್ಲಿ ಭಂಡಾರ ಇಡ್ತಾರೆ. ಸೊ ಅದ್ರದ್ದು ಪಲ್ಲೆ ಉತ್ಸವ ಮೂರ್ತಿ ಅಂತ ಹೇಳೋದು ಸಣ್ಣ ಒಂದು ವಿಗ್ರಹ ಇರ್ತದೆ. ಅದನ್ನ ನಾನು ಸಹ ಕ್ಯಾರಿ ಮಾಡಿದ್ದೀನಿ. ಈಗ ಸಣ್ಣ ಸಣ್ಣ ಈ ವರ್ಷ ನಮ್ದು ಕಸಿನ್ 10th ಸ್ಟ್ಯಾಂಡರ್ಡ್, ಅವರು 16 years. ಸೊ ಅವರೆಲ್ಲ ಕ್ಯಾರಿ ಮಾಡಿದ್ದಾರೆ. ಅದೊಂದು ಎನರ್ಜಿ ಇರ್ತದೆ, ಶಕ್ತಿ ಇರ್ತದೆ. ಸೊ ಅದು ಎಲ್ಲಿ ತಗೊಂಡು ಎಳಿತದೆ ಅಲ್ಲಿಗೆ ಹೋಗ್ತದೆ ಅದು ಪಲ್ಲಕ್ಕಿ. ಯುಗಾದಿ ಕಳೆದು ಒಂದು ವಾರ ಆದಾಗ ಅದು ಉತ್ಸವಗಳನ್ನ ನಡೀತದೆ. ತುಂಬಾ ಶಕ್ತಿ ಇದೆ ಅದಕ್ಕೆ, ಎನರ್ಜಿ ಇದೆ ಅದಕ್ಕೆ. ಸರ್ ನಿಮ್ದು ಹೋಮ್ ಸ್ಟೇ ಹೆಸರೇನು? ರೋಬಸ್ಟಾ ಅಂತ. ಈ ಕಾಫಿಲಿ 3 ವೆರೈಟಿ ಹೇಳ್ದಲ್ಲ, ಅದರದೇ ಹೆಸರು ಹೋಮ್ ಸ್ಟೇ. ಅರೇಬಿಕಾ ಮೇನ್ ವೆರೈಟಿ. ನಮ್ಮ ಕೊಡಗಿನಲ್ಲಿ ಬೆಳೆಯೋದು ರೋಬಸ್ಟಾ ಅಂತ ಹೇಳುವಂಥದ್ದು 60 ಇಂಚು ಮಳೆ. ಬ್ರಿಟಿಷರ ರಿಸರ್ಚ್ ಪ್ರಕಾರ ಒಂದು ನಮ್ದು 900 meters to 1000 meters ಸೀ ಲೆವೆಲ್ ಅಂತ ಇರುವಂಥದ್ದು ಆ ಪ್ರದೇಶ ಬಂದ್ಬಿಟ್ಟು ಸೂಟೇಬಲ್ ಟು ಗ್ರೋ ರೋಬಸ್ಟಾ. ಅಲ್ಲಿ ಏನಂದ್ರೆ ನಿಮಗೆ ಮ್ಯಾಕ್ಸಿಮಮ್ 70 ಇಂಚು ಮಳೆ ಆಗುತ್ತೆ ವಾರ್ಷಿಕ. ಮಿನಿಮಮ್ ಒಂದು 50 ಇಂಚು ಮಳೆ ಆಗುತ್ತೆ ಮೊದಲು ಆಗಿನ ಕಾಲದಲ್ಲಿ. ಇವಾಗ ಸ್ವಲ್ಪ ಡೇಟಾ ಚೇಂಜ್ ಆಗಿರ್ಬೋದು. ಒಂದು 5 ವರ್ಷದ ಹಿಂದೆ ಇಲ್ಲಿ 32 ಇಂಚು ಮಳೆ ಆಗಿತ್ತು. ಆಮೇಲೆ 2018-19 ಕಂಟಿನ್ಯೂಸ್ 75-76ಗೆ 68 ಅಂದ್ರೆ ಅವರೇಜ್ ನಿಮಗೆ 55 inches ಅಂತ ತಗೊಳ್ಬೋದು. ಅಂದ್ರೆ ಕಾಡು ಅಂದ್ರೆ ಈಗ ನಮ್ದು ಈ ಲೈಫ್ ಸ್ಟೈಲ್, ಈಗ ನಮ್ಮ ಹಿರಿಯರು ಏನು ಸಮರ್ಪಣೆ ಮಾಡಿದ್ರು ಆ ಟೈಮಲ್ಲಿ ಈ ಮಣ್ಣಿಗೋಸ್ಕರ, ಆ ಒಂದು ಇದರಲ್ಲಿ ರಾಜಕೀಯ ಬದಲಾವಣೆಗಳು ಈಗ ನಂದಿಗೆ 8th or 9th ಜನರೇಷನ್. ಆ ಜನರೇಷನ್ ಏನಾಗಿದೆ ಅಂತಾರೆ, ಪೊಲಿಟಿಕಲಿ ಸೋಷಿಯಲಿ ಎಲ್ಲದರಲ್ಲೂ ವಿದ್ಯಾ ಬುದ್ಧಿ ಎಲ್ಲದರಲ್ಲಿ ಸಮಯ ಬದಲಾದಾಗ ಜನಗಳ ವಿಚಾರಗಳು ಬದಲಾಗಿದೆ. ಸೊ ಅದಾಗಿ ಕೆಲವರು ನಮ್ಮ ಫ್ಯಾಮಿಲಿ ಇರೋರು ಜಾಗಗಳನ್ನ ಮಾರ್ತಿದ್ದಾರೆ. ಅಂದ್ರೆ ಅವಶ್ಯಕತೆ ಅವ್ರಿಗೆ ಯಾಕೆ ಇದೆ ಅಂತ ಗೊತ್ತಿಲ್ಲ, ಅದು ಅವರವರ ಪರ್ಸನಲ್ ಚಾಯ್ಸ್. ಆದ್ರೆ ಮಾರಾಟ ಮಾಡಿದಾಗ ಅಲ್ಲಿ ಲೇಔಟ್ ತರ ಬೆಂಗಳೂರು ತರ ಮಾಡ್ಕೊಂಡ್ರೆ ಏನಾಗ್ತದೆ, ಪೊಲ್ಯೂಷನ್ ಆಗುತ್ತೆ. ಈ ಪ್ರಕೃತಿನ ಹಿಂದೆ ಉಳಿಸಿದ ಹಿರಿಯರದ್ದು ಉದ್ದೇಶ ಹಾಳಾಗ್ತದೆ. ಸೊ ನಾವು ದೈವಾರಾಧನೆ ಅಂತ ಮಾಡ್ತಿದ್ದು ಪ್ರಕೃತಿನ ಅವರ ಸಮರ್ಪಣೆ ಇದ್ದಿದ್ದು ಏನು ಅಂತೇಳಿ ಈ ಎಂಟೈರ್ ಏರಿಯಾದಲ್ಲಿ ಪ್ಯೂರ್ ಆಕ್ಸಿಜನ್ ಇರಲಿ, ಪ್ಯೂರ್ ವಾಟರ್ ಫ್ಲೋ, ಎನ್ವಿರಾನ್ಮೆಂಟ್ ಬಗ್ಗೆ ಕನ್ಸರ್ನ್ ಇದ್ದಂತೆ ಅವರು ಆಚಾರಗಳನ್ನ ಮಾಡ್ಕೊಳ್ತಾರೆ. ಇವತ್ತು ಏನಾಗಿದೆ ಅಂದ್ರೆ ಅದನ್ನ ವಿಜೃಂಭಣೆಯ ರೂಪಕ್ಕೆ ಕಮರ್ಷಿಯಲ್ ಆಗಿ ಮಾಡ್ಕೊಳಕ್ಕೆ ನೋಡ್ತಿದ್ದಾರೆ. ಅಂದ್ರೆ ಐ ಫ್ಯಾಕ್ಟರ್ ಬಂದ್ಬಿಟ್ಟಿದೆ. ಅಂದ್ರೆ ನನ್ನಿಂದ ಈ ತರ ಮಾಡ್ಬೋದು ಅಂತ ಹೇಳೋದು, ಪ್ರಕೃತಿ ರೆಸ್ಪೆಕ್ಟ್ ಕೊಡೋ ಬದಲು ನಾವೇ ಇದ್ರಲ್ಲಿ ಈ ತರ ವಿಜೃಂಭಣೆಯಿಂದ ಮಾಡ್ಕೊಳ್ಬಹುದು ಅಂತ ಹೇಳೋ ಒಂದು ಮೈಂಡ್ ಸೆಟ್ಗೆ ಬಂದ್ಬಿಟ್ಟಿದ್ದಾರೆ ಆ ತರ. ಮತ್ತೆ ಜಾಗದ ಮಾರಾಟದಲ್ಲಿ ಸಹ ಅವ್ರಿಗೆ ಏನ್ ಹೇಳೋದು, ಈಗ ನಮ್ಮ ಪ್ರದೇಶ ಅಂತಲ್ಲ, ಕನ್ಯಾಕುಮಾರಿಯಿಂದ ಕಾಶ್ಮೀರ ಗಂಟನು ಇದೇ ತರ ಭಾರತ ಸಂಸ್ಕೃತಿಲಿ ಇದೇ ಪ್ರಾಬ್ಲಮ್ಸ್ ಇರುತ್ತೆ. ಎಲ್ಲಿ ಹೋದ್ರು ಅವ್ರು ಏನಂತಂದ್ರೆ ಅವರ ಆನ್ಸೆಸ್ಟರ್ದು ನಂಬಿಕೆನ ಕಳ್ಕೊಂಡು ಅಂತ ಹೇಳೋದು ಹೊರಗಿನವರಿಗೆ ಅದನ್ನ ಮಾರ್ತಾ ಇರ್ತಾರೆ. ಮಾರಿದಾಗ ಅವ್ರಿಗೆ ಅದ್ರ ಬಗ್ಗೆ ಆ ಪ್ರಕೃತಿ ಮೇಲೆ ಅವ್ರಿಗೆ ಏನಂತ ಅಭಿಮಾನ ಇರೋದಿಲ್ಲ. ಇದು ನಂದು ಹಿರಿಯರು ಅಲ್ಲಿ ಬೇರೆ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ, ಅದರಿಂದ ನಾನು ಇಲ್ಲಿ ಬೇಕಾದ್ರೆ ಒಂದು ದೊಡ್ಡದಾಗಿ ಕಮರ್ಷಿಯಲ್ ಆಗಿ ಏನ್ ಬೇಕಾದ್ರೂ ಮಾಡ್ಕೊಳ್ತೀನಿ ಅಂತ ಒಂದು ಅದ್ರಲ್ಲಿ ರಾಜಕೀಯ ಇರ್ತದೆ, ಮತ್ತೆ ಬ್ಯೂರೋಕ್ರಾಟ್ಸ್ ಸಪೋರ್ಟ್ ಇರ್ತದೆ, ಎಲ್ಲನೂ ಇರ್ತದೆ ಅದ್ರಲ್ಲಿ. ಈಗ ನೀವು ಇಲ್ಲಿ ಹೇಳಿದ್ರಲ್ಲ ಟಿಪ್ಪು ಸುಲ್ತಾನ್ ಕತೆ, ಅದು ನಿಜನಾ? ಇಲ್ಲಿ ಟಿಪ್ಪು ಸುಲ್ತಾನ್ ಬಂದಿದ್ರು ಎಷ್ಟು ಹಿಂದೆ ಕೊಡಗಿಗೆ ಅವರು ಅಟ್ಯಾಕ್ ಮಾಡಿದ್ರು. ಹೌದು, ನಮ್ಮ ಚೆನ್ನೈ ಅಂತ ಹೇಳೋರ್ನ ಕಾಲಪಾನಿಯಲ್ಲಿ ಅವರು ಇದು ಕೊಟ್ಟಿರೋದು. ಕಾಲಪಾನಿ ಅಂದ್ರೆ ಕೇಳಿರ್ಬೋದು ಅಂತ ನೀವು. ಕಾಲಪಾನಿ ಅಂತ ಹೇಳಿದ್ರೆ ಅಂಡಮಾನ್ ನಿಕೋಬಾರ್ಲಿ ಅವ್ರನ್ನ ತಿರ್ಸಿ ಅವ್ರನ್ನ ಅಲ್ಲಿ ಸಮರ್ಪಣೆ. ಅವರ ಜೊತೆಗಿದ್ದಂತ ಹಿರಿಯರಲ್ಲ, ಕುಕ್ಕನೂರ್ ಚೆನ್ನೈನವ್ರ ಜೊತೆಗೇನೆ ಇವರು ದೊಡ್ಡ ನಾಯಕನಾಗಿದ್ರು ಈ ಚೆನ್ನೈನ ಕೋಟೆ ಈ ಏರಿಯಾಕ್ಕೆ. ಎಲ್ಲಾ ಸಮುದಾಯದವ್ರನ್ನ ಸೇರಿಸ್ಕೊಂಡು ಗರಿಲ ಮರದ ಮೇಲೆ ಹತ್ತಿ ಅಥವಾ ನೀರೊಳಗೆ, ಚೆನ್ನೈನ ಕೋಟೆಯಲ್ಲಿ ದೊಡ್ಡ ಕೆರೆ ಇದೆ, ನೀರಿನೊಳಗಿಂದ ಗನ್ ಶೂಟಿಂಗ್ ಮಾಡೋದಂಥದ್ದು, ಮರದ ಮೇಲೆ ಗರಿಲ ಸ್ಟ್ರಾಟಜಿಸ್ ಯೂಸ್ ಮಾಡ್ತಿದ್ರು. ಆ ಥರದ್ದೆಲ್ಲ ಇತ್ತು. ಅವ್ರನ್ನ ರಾಜರ ಕಾಲದಲ್ಲಿ ಅವರ ಜೊತೆಗಾರರೇ ಹಿಡಿಸಿಬಿಟ್ರು. ಹಾಗೆ ಹಿಡಿಸಿರೋದ್ರಿಂದ ಏನ್ ಮಾಡಕ್ಕಾಗ್ತದೆ. ಇಲ್ಲಿ ನೀವು ಮಡಿಕೇರಿಗೆ ವಿಸಿಟ್ ಮಾಡಿದ್ರೆ ಅಲ್ಲಿ ಗುಡ್ಡಮನೆ ಅಪ್ಪೇಗೌಡರು ಅಂತಿದ್ದಾರೆ, ಅದೇ ತರ ಕುದುರೆ ಮತ್ತು ಇದ್ದಿದ್ದಂತ ನಮ್ಮ ಹಿರಿಯರಿಗೆ ಇತ್ತು ಈ ಮಂಡಳಿ. ಸರ್ ಇವಾಗ ಒಳಗಡೆ ತೋರಿಸ್ತೀರಾ ಹೇಗೆ, ಇಲ್ಲಾಂದ್ರೆ ಇಲ್ಲಿಂದಾನೇ ನೋಡೋದಾ? ಅಲವ್ ಇಲ್ಲ, ಹೋಗ್ಬೋದಾ?
ಜಸ್ಟ್ ಒಂದು ಕಾಫಿ ಬೀನ್ಸ್ ಏನಾದ್ರು ಕಾಣಿಸತ್ತ ಬೀನ್ಸ್ ಎಲ್ಲ ನಾವು ಹಾರ್ವೆಸ್ಟ್ ಮಾಡಿ ಆಗಿದೆ. ಆಯ್ತಾ? ಸೀಸನ್ ಹೆಂಗೆ ಯಾವಾಗ ಅದು ಯಾವ್ದು ಹೇಳಿ? ಅದು ಬ್ಲಾಸಮ್ ಈಗ ನೋಡಿ ನಮಗೆ ಈಗ ಇದಾಯ್ತಲ್ಲ, ಲಾಸ್ಟ್ ವೀಕ್ ನಾವು ಒಂದು 1 ತಿಂಗಳ ಹಿಂದೆ ನಮಗೆ ಮಳೆ ಬಂತು. ಆಗ ಅದು ಬ್ಲಾಸಮ್ ಆಯ್ತದೆ. ಫಸ್ಟ್ ನಾವು ಇರಿಗೇಟ್ ಮಾಡ್ತೀವಿ. ಇವಾಗ ನೋಡಿ ಇಲ್ಲಿ ಗುಂಡ್ ಪಿನ್ ತರ ಕಾಣ್ತಾ ಉಂಟಲ್ಲ ನಿಮಗೆ, ಇದು ನೆಕ್ಸ್ಟ್ ಇಯರ್ ಇರುವಂತ ಒಂದು ಕಾಫಿ ಬೆರೀಸ್ ಆಗುತ್ತೆ. ಇದು ಇದು ಉಂಟಲ್ಲ, ಇದು ಒಂದು ಮಲ್ಲಿಗೆ ಹೂ ತರ ಆಗುತ್ತೆ. ಮಲ್ಲಿಗೆ ಅದು 1 ವೀಕ್ ಆದ್ಮೇಲೆ ಡ್ರೈ ಆಗುತ್ತೆ, ಬ್ಲಾಕಿಶ್ ಆಗುತ್ತೆ. ಅದಾದ್ಮೇಲೆ ಅದಕ್ಕೆ ಸೆಟ್ ಆಗ್ಬೇಕಾದ್ರೆ ಪಾಲಿನೇಷನ್ ಆಗ್ಬೇಕು. ಸೊ ಜೇನುನೊಣಗಳು ಅವೆಲ್ಲ ಅದ್ರಲ್ಲಿ ಸ್ಮೆಲ್ಗೆ ಬಂದು ಪಾಲಿನೇಟ್ ಮಾಡಿಬಿಟ್ಟು ಸೆಟ್ಟಿಂಗ್ ಆದಾಗೇನೆ ವಿದಿನ್ 21 ಡೇಸ್ ಒಳಗೆ ನಾವು ಬ್ಯಾಕ್ ಕಪ್ ಕೊಡಬೇಕು. ಅಂದ್ರೆ ಮಾತ್ರ ಅದು ಕಂಪ್ಲೀಟ್ ಸೆಟ್ಟಿಂಗ್ ಆಗುತ್ತೆ. 21 ಡೇಸ್ ಒಳಗೆ ಮಳೆ ಬಂದ್ರೆ ನಾವು ಲಕ್ಕಿ, ಮಳೆ ಬಂದಿಲ್ಲ ಅಂದ್ರೆ ನಾವು ಆರ್ಟಿಫಿಷಿಯಲ್ ಇರಿಗೇಟ್ ಮಳೆ ಆಧಾರ. ಗಿಡದ ಹತ್ರ ನೀರ್ ನಿಲ್ಬಾರ್ದು, ಇಳಿದು ಹೋಗ್ತಾ ಇರ್ಬೇಕು ಮಳೆ. ಅಂದ್ರೆ ಸ್ಲೋಪ್ ಅಲ್ಲೇ ಇರಬೇಕಂತೇನಿಲ್ಲ. ಆತರ ಏನು ಇದೇನಿಲ್ಲ, ಟ್ರೆಂಚಿಂಗ್ ಮಾಡಿಬಿಟ್ಟು ಇದು ಮಾಡ್ತೀವಿ ನಾವು ಗಿಡದ ಪಕ್ಕದಲ್ಲಿ. ಸೊ ಈಗ ಕಾಫಿ ಗಿಡದ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ, ಈಗ ಇಷ್ಟ ಆಯ್ತಲ್ಲ, ಇನ್ನೊಂದು 6 ರಿಂದ 8 ಇಂಚ್ ಮಳೆ ಬಂದಾಗೆ ಶೇಡ್ಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ತೀವಿ. ರೋಬಸ್ಟಕ್ಕೆ 70% ಸನ್ಲೈಟ್ ಬೇಕು. ಮೊದಲೆಲ್ಲ ತುಂಬಾ ಶೇಡ್ ಇಟ್ಕೊಳ್ತಿದ್ವಿ. ಅವಾಗ ಏನಂತಂದ್ರೆ ಎಕರೆಗೆ 22-25 ಚೀಲ ತಗೊಳ್ತಿದ್ವಿ. ಬಟ್ ಇವಾಗ ಓಪನ್ ಸನ್ಲೈಟ್ ಆದ್ರಿಂದ ನಮಗೆ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಅಂದ್ರೆ ಪ್ರಕೃತಿನ ನಾವು ಇದು ಮಾಡ್ತೀವಿ ಅಂತಿಲ್ಲ, ಪ್ರಕೃತಿನ ಇದ್ದಾಗೆ ಇಟ್ಕೊಂಡಿದೀವಿ. ಬಟ್ ನಮ್ಮ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಈಲ್ಡ್ಗಳನ್ನ ಜಾಸ್ತಿ ಪ್ರಯತ್ನಗಳು ಮಾಡ್ತೀವಿ. ನಾವು ಮಾತ್ರ ಅಂತಲ್ಲ, ಪ್ರತಿಯೊಬ್ಬರು ಇಲ್ಲಿ ಅದೇ ತರ ಮಾಡ್ತಾ ಇದ್ದಾರೆ. ಅದರಿಂದ ಅದು ಒಂದು ಸ್ವಲ್ಪ ನಮ್ಮ ಇಲ್ಲಿನ ಟೆಂಪರೇಚರ್ ರೈಸ್ ಆಗ್ಲಿಕ್ಕೆ ಅದು ಒಂದು ರೀಸನ್ ಇರ್ಬೋದು. ಮತ್ತೆ ನಾವು ಆದಷ್ಟು ಕೆಮಿಕಲ್ಸ್ನೆಲ್ಲ ಕಮ್ಮಿ ಯೂಸ್ ಮಾಡ್ತೀವಿ. ಸರ್ ನಿಮ್ದು ಆನ್ಲೈನ್ ಬುಕಿಂಗ್ ಇದೆಯಾ ಹೇಗೆ? ಆನ್ಲೈನ್ ನಮ್ದು ರೂಮ್ದೆಲ್ಲ ಮೊದಲು ಮೇಕ್ ಮೈ ಟ್ರಿಪ್ ಮತ್ತೆ ಕ್ಲಿಯರ್ ಟ್ರಿಪ್ ಅಂತ ಯೂಸ್ ಮಾಡ್ತಾ ಇದ್ವಿ. ಕೋವಿಡ್ ಗಿಂತ ಮುಂಚೆ ನಾನು ಮತ್ತೆ ವೈಫ್ ತುಂಬಾ ಆಕ್ಟಿವ್ ಆಗಿದ್ವಿ, ಮಾಡ್ತಾ ಇದ್ವಿ. ಇವಾಗ ಆಫ್ಟರ್ ಕೋವಿಡ್ ಮತ್ತೆ ನಮ್ಮ ತಂದೆ 2023 ತೀರ್ಕೊಂಡ್ರು. ಅದಾದ್ಮೇಲೆ ನಾನು ಸ್ವಲ್ಪ ವರ್ಡ್ ಆಫ್ ಮೌತ್ ಮಾತ್ರ ತುಂಬಾ ರಿಸ್ಕ್ ತಗೊಂಡು ಏನ್ ಮಾಡ್ತಾ ಇಲ್ಲ. ಯಾರಿಗೆ ಇಂಟ್ರೆಸ್ಟ್ ಇದೆ, ಅದೀಗ ನಿಮಗೆ ಎಸ್ಟೇಟ್ ಇಂಟ್ರೆಸ್ಟ್ ಇರೋದ್ರಿಂದ ಬಂದಿದ್ದೀನಿ. ಇಲ್ಲ ಇದ್ರೆ ನಾನು ಇಂಟ್ರೆಸ್ಟ್ ಇಲ್ಲದಿದ್ರೆ ನನಗೂ ಗೊತ್ತಾಗುತ್ತೆ. ಫೋರ್ಸ್ ಮಾಡಲ್ಲ. ಯಾಕೆಂದ್ರೆ ಅವ್ರಿಗೆ ಆ ಒಂದು ವಿಚಾರನ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇರೋದಿಲ್ಲ. ಸುಮ್ನೆ ಹೋಗ್ಬಿಟ್ಟು ನಾವು ಹೇಳಿದ್ರೆ ವೇಸ್ಟ್. ನಮ್ದು ಈಗ 2 ನೋಡಿ ಕೆಳಗೆ ಈಗ ಇವಾಲ್ಬ್ಯಾಕ್ ಅವರು ಬಂದು ಬೆಳಿಗ್ಗೆ ಹೌಸ್ ಕೀಪಿಂಗ್ ಅವರು ಇವಾಲ್ಬ್ಯಾಕ್ ಫೇಮಸ್. ನೀವು ಮೇಲ್ಗಡೆ ಇದ್ದಂತ ವಿಲಾನೆ ಸೇಮ್ ವಿಲಾ 2 BHK ವಿಲಾ ವಿತ್ ಕಿಚನ್ ನೆಟ್ ಮತ್ತೆ ಇದೆಲ್ಲ. ಅದನ್ನ ಅವರು ಇವಾಲ್ಬ್ಯಾಕ್ ಗೆ ನಾನೀಗ ಲೀವ್ಗೆ ಬಿಟ್ಟು. ಆಮೇಲೆ ಕೆಳಗೆ ನೋಡಿ ಅಲ್ಲಿ ಒಂದು ಇನ್ನೊಂದು ಫ್ಯಾಮಿಲಿ ಇದೆಲ್ಲ, ಅದು ಇವಾಲ್ಬ್ಯಾಕ್ ಅಲ್ಲಿ ಅರ್ತಿಟೆಕ್ಸ್ ಅಂತ ಒಂದು ಪ್ರಾಜೆಕ್ಟ್ ಇದೆ. ಅಲ್ಲಿ ಒಂದು ವೈಟ್ ಸ್ವಿಫ್ಟ್ ಅಲ್ಲಿ ಇದ್ದಾರಲ್ಲ, ಅವರು ಅರ್ತಿಟೆಕ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಅದೆರಡು ವಿಲನು ನಾನು ಇದೇ ಮೇಲೆ ಅದೇ ತರದ ಸಿಮಿಲರ್ ವಿಲಾಸ್ ಅದು. ಅದೆರಡನ್ನ ಈಗ ಅವರಿಗೆ ಬಿಟ್ಟಿದ್ದೀನಿ. ಟೋಟಲ್ ಆಗಿ ಬಾಕಿ 5 ರೂಮ್ಸ್ ಮತ್ತೆ ನಮ್ಮ ಮೇಲ್ಗಡೆ ವಿಲಾ ಉಂಟಲ್ಲ ಅದು. ಟೋಟಲ್ ಎಷ್ಟು ಜನ ಸ್ಟೇ ಮಾಡ್ಬೋದು ಸರ್? ಅದೇ ಮೇಲ್ಗಡೆ ವಿಲಾ ನಿಮ್ ಬುಕಿಂಗ್ ಮಾಡಿ ಫೋನ್ ಮಾಡಿದ್ರೆ ಮೇಲ್ಗಡೆ ನೀವು ಈಗ ಮೇಲ್ಗಡೆ ಇದ್ದೀರಲ್ಲ, ಅಲ್ಲಿ ಕಂಫರ್ಟೇಬಲ್ ಅಂದ್ರೆ 6 adults ಮತ್ತು ಮ್ಯಾಕ್ಸಿಮಮ್ ಅಂದ್ರೆ 8 adults. ಆಮೇಲೆ ಅಲ್ಲಿ 3 into 5 15 8+15. ಇನ್ನ ಚಾರ್ಜಸ್ ಹೇಗೆ ನಿಮ್ದು ಪರ್ ಹೆಡ್? ನಾವು ಸ್ಟಾರ್ಟ್ ಮಾಡಿದ್ದು 750 ಇಂದ. ಆಮೇಲೆ ಕೋವಿಡ್ ಬರಕ್ಕೆ ಮುಂಚೆ ನಮ್ದು 1250 ಇತ್ತು. ಆಮೇಲೆ ನಾವು ಕೋವಿಡ್ ಆದ್ಮೇಲೆ 1000 ರೂಪೀಸ್ ಎಲ್ಲ ಇತ್ತು ವಿತ್ ಫುಡ್ ಎವ್ರಿಥಿಂಗ್. ಫುಡ್ ಅಂದ್ರೆ ವಿತ್ ಬ್ರೇಕ್ಫಾಸ್ಟ್ ಅಷ್ಟೇ. ಲಂಚ್ ಎಲ್ಲ ಪ್ರೊವೈಡ್ ಮಾಡಲ್ಲ. 1000 ಗೆ ಹೋಗಿದೆ. 1200 ಇಲ್ಲ ಇನ್ನ ಇದು ಕ್ಲೋಸ್ ಟು ಸಿದ್ದಾಪುರ ಅಲ್ವಾ? ಸಿದ್ದಾಪುರ ಅಂದ್ರೆ ಮಡಿಕೇರಿಗೆ ಇಲ್ಲಿಂದ ಎಷ್ಟು? ನಿಮಗೆ ಇದು ಆಕ್ಚುಲಿ ಸೆಂಟರ್ ಇದೆ. ನೀವು ಮಡಿಕೇರಿ ಬಂದು 27 ಕಿಲೋಮೀಟರ್ಸ್, ನಗರ 27 ಕಿಲೋಮೀಟರ್ಸ್, ಗೋಣಿಕೊಪ್ಪ 24 ಕಿಲೋಮೀಟರ್. ಓಕೆ, ಅದೇ ನೇಚರ್ ನೋಡ್ಬೇಕಂದ್ರೆ ಇಲ್ಲಿ ಕಾವೇರಿ ನದಿ ಹೀಗೆ ಹೋಗಿದೆ. ಕಾವೇರಿ ನದಿ ಹೋಗಿದೆ ನಿಮಗೆ. ಕಾವೇರಿ ನದಿ ನಮ್ಮ ಪ್ರಾಪರ್ಟಿದು ಅದನ್ನ ಹೇಳ್ದಲ್ಲ, ನಮ್ದು ಮೋಟರ್ ಸ್ಟಾರ್ಟ್ ಆಗಿದೆ ಅಲ್ಲಿ ಕಾವೇರಿ ನದಿ ಇತ್ತಲ್ಲ, ಅಲ್ಲಿ ಅಲ್ಲಿಂದೇ ಬಂದಿದ್ದು. ಅದು ಯಾಕಂದ್ರೆ ಅವರೆಲ್ಲ ನಮ್ಮ ಎಫಿಷಿಯನ್ಸಿ ಕಮ್ಮಿ ಆಗಿದೆ. ಮ್ಯಾನ್ ಪವರ್ ನಿಮ್ದು ಇಷ್ಟು ಮೇಂಟೈನ್ ಮಾಡಿದ್ರೆ ಕಡಿಮೆ ಇದೆಯಲ್ಲ, ಹೆಂಗ್ ಮ್ಯಾನೇಜ್ ಆಗ್ತಾ ಇದೆ ಅಂತ ನಮ್ಗೆ ಬೇಕಾ? ಒಂದು 3, 4, 5, 6 ಮೆಂಬರ್ ಇಷ್ಟು ದೊಡ್ಡ ಎಸ್ಟೇಟು ಪ್ಲಸ್ ಅದು ಇಲ್ಲ ನಿಮ್ದೆಲ್ಲ ಮೇಂಟೈನ್ ಮಾಡ್ತಿದ್ರಲ್ಲ, ಮ್ಯಾನೇಜ್ ಆಗ್ತಿದೆಯಾ ಅಷ್ಟು ಕಡಿಮೆ ಮ್ಯಾನ್ ಪವರ್ನಾಗೆ? ಮ್ಯಾನೇಜ್ ಅದೇ ನಮಗೀಗ ಅದೇ ಹೇಳಿದ್ದು ಸರ್. ಈಗ ನಿಮಗೆ ಹಳೆ ಪದ್ಧತಿ ಪ್ರಕಾರನೇ ಮಾಡಿಕೊಂಡು ಹೋದ್ರೆ ಟ್ರೆಡಿಷನಲ್ ಮ್ಯಾನೇಜ್ಮೆಂಟ್
ಎಲ್ಲ ಬದಲಾವಣೆಗಳಾಗಿದೆ. ಓಕೆ. ಸೊ ನಾವೀಗ ನಮಗೆ ಅದೇ ಥರ ಆಗ್ಬೇಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತದೆ, ಯಾಕಂದ್ರೆ ಈಗ ಸ್ಕಿಲ್ ಇರೋರು ಇಲ್ಲ ಯಾರು ಸಹ. ಸೊ ಹಳೆ ಮೊದಲಿದ್ದ ಸ್ಕಿಲ್ಡ್ ಬೇಕಾದ್ರು ಮಕ್ಕಳೆಲ್ಲ ಅವರು ಈಗ ವಿದ್ಯಾವಂತರಾಗಿರ್ತಾರೆ, ಕೆಲವರು ಆಟೋ ಓಡಿಸ್ತಿರ್ತಾರೆ, ಇನ್ನು ಕೆಲವರು ಪೇಂಟಿಂಗ್ ಮಾಡ್ತಿರ್ತಾರೆ, ಇನ್ನು ಇಲ್ಲಿ ಯುವಾಲ್ಬೇಕಲ್ಲಿ ಸ್ವಲ್ಪ ಜನ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಸೊ ಹಳೆ ತಲೆಮಾರಿನವರು ಆ ಮಿಡಲ್ ಜನರೇಷನ್ ಇದ್ದಾರಲ್ಲ 50+ ಇರೋರು, ಅವ್ರು ಮಾತ್ರ ಸಿಗ್ತಾರೆ. ಅವರ ಯಂಗರ್ ಜನರೇಷನ್ಸ್ ಏನಾದ್ರು ನಿಮಗೆ ಎಲ್ಲಿ ಪ್ರೂನಿಂಗ್ ಮಾಡ್ತೀವಿ, ಕಪಾತ್ ಮಾಡಿದಾಗ ಸ್ಕಿಲ್ಡ್ ಲೇಬರ್ ಬೇಕು, ಪ್ರೂನಿಂಗ್ ಮಾಡಿದಾಗ ಹೊಸ ಬ್ರಾಂಚ್ ಅಲ್ಲಿಂದ ರೈಸ್ ಆಗಿ ಬರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ಅವ್ರು ಇಲ್ಲಿ ಕಟ್ ಮಾಡಿದ್ದಾರೆ, ಇಲ್ಲಿ ಈಗ ಇಲ್ಲೊಂದು ರೆಕ್ಕೆ ಇತ್ತು, ಈ ರೆಕ್ಕೆನ ಕಟ್ ಮಾಡಿದ್ದಾರೆ, ಇದು ಅಷ್ಟು ಯೂಸ್ ಇಲ್ಲ ಅಂತ ಹೇಳಿ ಇದಾಗಿದೆ ಲಾಸ್ಟ್ ಇಯರ್ದು. ಸೊ ಇಲ್ಲಿ ಏನಾಗ್ತದೆ, ಇದು ನೆಕ್ಸ್ಟ್ ಇನ್ನು ಈ ರೆಕ್ಕೆ ಏನು ಆಕ್ಟಿವೇಟ್ ಆಗ್ತದೆ. ಅದ್ರ ಜೊತೆಗೆ ನೀವು ಒಂದು 2 months ಬಿಟ್ಟು ಬಂದು ನೋಡಿದ್ರೆ ಇಲ್ಲಿ ಇನ್ನೂ ಹೊಸ ರೆಕ್ಕೆ ಇನ್ನೊಂದು ಬರುತ್ತೆ. ಅದಕ್ಕೆ ಪ್ರೂನಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತಾರೆ, ಅದನ್ನ ಕಪಾತ್ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಯಾಕಂದ್ರೆ ಇರ್ಲಿಲ್ಲ ಅಂತಂದ್ರೆ ಹೈಟ್ ಹೋಗ್ಬಿಡುತ್ತಲ್ಲ ಗಿಡ. ಅದಾದ್ಮೇಲೆ NPK ಅಂತ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ 3 ಸಲ ಹಾಕ್ತೀವಿ. ರೌಂಡಿಂಗ್ ಮಾಡಿಬಿಟ್ಟು ಮೊದಲೆಲ್ಲ ಫುಲ್ ದಬ್ಬೆ ಕಚ್ಚಡ ಮಾಡಿ ಹಾಕ್ತಿದ್ವಿ, ಇವಾಗ ಗಿಡನ ರೌಂಡ್ ಮಾಡೋದು ಹಾಕ್ತೀವಿ. ಮತ್ತೆ ಪಾಲಿ ಹೈಲೈಟ್ಸ್ ಅಂತ ಒಂದು ಬರುತ್ತೆ, ಅದು ಮತ್ತೆ ಯೂರಿಯಾನ ಸ್ಟಾರ್ಟಿಂಗ್ ಬ್ಲಾಸಮ್ ಟೈಮಲ್ಲಿ ಯೂಸ್ ಮಾಡ್ತೀವಿ. ಪಾಲಿ ಹೈಲೈಟ್ಸ್ ಹಾಕಿದ್ರೆ ನಮ್ದು ಮಣ್ಣು ಲೀಚಿಂಗ್ ಆಗೋದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅದರಿಂದ. ಮತ್ತು ಅದು ಎಸೆನ್ಷಿಯಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದರಲ್ಲಿ ಪಾಲಿ ಹೈಲೈಟ್ಸ್. ನಿಮ್ದು ಮನ್ಸೂನ್ ಟೈಮಲ್ಲಿ ಈಗ ಕೆಲಸ ತುಂಬಾ ಇರುತ್ತಾ? ಇಲ್ಲ ಏನಿರಲ್ಲ ಅಂತ. ಮಾನ್ಸೂನ್ ಟೈಮಲ್ಲಿ ಇದೆ ಕ್ಲೀನಿಂಗ್ ಮಾಡಿಬಿಟ್ಟು ನಾವು NPK ಅಪ್ಲೈ ಮಾಡೋದು, ಆಮೇಲೆ ಪುನಃ ನೆತ್ತಿ ಚಿಗುರು ಅಂತ ಹೇಳ್ತೀವಿ. ಪುನಃ ಅದು ಚಿಗುರೆಲ್ಲ ಹೊಡೆದು ಆ ನೆತ್ತಿ ಚಿಗುರನ್ನೆಲ್ಲ ಬಿಡಿಸಿ ಕೊಡ್ಬೇಕು, ನಾಚಸ್ನೆಲ್ಲ ರಿಮೂವ್ ಮಾಡಬೇಕು, ಕಂಬ ಚಿಗುರು, ನೆತ್ತಿ ಚಿಗುರು ಇದನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ಬೇಕು. ಇದು ಟೋಟಲ್ 1 ಎಕರೆ ಪ್ರಾಫಿಟ್ ಎಷ್ಟು ಬರುತ್ತೆ ನಿಮಗೆ? ಅಂದ್ರೆ ಮಾಡೋದು ಅಪ್ರಾಕ್ಸಿಮೇಟ್ ಸರ್, ಬೇರೆ ಹೇಳಕ್ಕಾಗೋದಿಲ್ಲ ಸರ್, ಯಾಕಂದ್ರೆ ಒಂದು ವರ್ಷ ಕಾಫಿದು ಹೇಗೆ ಆಗಿದೆ ಅಂತಂದ್ರೆ, ಈಗ ₹100 ನೀವು ಇದು ನಮ್ದೆಲ್ಲ ಹಿರಿಯರು ಮಾಡಿದಂತ ಒಂದು 100 years ಪ್ಲಸ್ ಕಾಫಿ ಎಸ್ಟೇಟ್ ಅಷ್ಟ. ಸೊ ಅದು ನಿಮಗೆ ಹೊಸ ಎಸ್ಟೇಟ್. ಸೊ ಕಾಫಿ ಬಂದುಬಿಟ್ಟು ಒಂದು ಯುವಕ ಇದ್ದಂಗೆ. ಸೊ ಈ 10 years ಇಂದ 10 ಅಥವಾ 12 years ಅಂತ ಒಳ್ಳೆ ಈಲ್ಡ್ ಕೊಡಕ್ಕೆ ಶುರು ಮಾಡ್ತಾನೆ ಕಾಫಿ. ಆ 12 years ಇಂದ ನಿಮಗೆ ಆಲ್ಮೋಸ್ಟ್ 60 years ಗಂಟೆ ಹಿ ವಿಲ್ ಬಿ ಲೈಕ್ ಅನ್ ಯಂಗ್ಸ್ಟರ್ ವಿತ್ ಐಕಾನ್. ಆಮೇಲೆ ಆ 60+ ಆದ್ಮೇಲೆ ಅವನ ಕಾಫಿ ಗಿಡ ಏನಾಗ್ತದೆ ಅಂದ್ರೆ, ಒಂದ್ ವರ್ಷ ಸ್ವಲ್ಪ ಹೈ ಬರ್ತದೆ, ಇನ್ನೊಂದು ವರ್ಷ ಸ್ವಲ್ಪ ಕಮ್ಮಿ ಬರ್ತದೆ, ಮತ್ತೆ ಒಂದೊಂದ್ಸಲ ರ್ಯಾಂಡಮ್ ಕ್ರಾಪ್ ಬರ್ತದೆ, 1-2 ವರ್ಷ ಚಂದ ಬರ್ತದೆ, ಇನ್ನು 4-5 ವರ್ಷ ಹಳೇದಿರೋದನ್ನ ತೆಗೆದ್ಬಿಟ್ಟು ಅಲ್ಲಿ ಬೇರೆ ಅಂದ್ರೆ ಅದ್ರದ್ದು ಲಾ ಆಫ್ ಅವರೇಜ್ ಪ್ರಕಾರ 100 acres ಇರೋನು 1 acre ಅವನು ರಿಪ್ಲಾಂಟ್ ಮಾಡಬೇಕು. ಸೊ ನಾವೀಗ 27 acres ಅಂತ ಹೇಳಿದ್ರೆ ನಾವೀಗ 1 acre 2 acres ರಿಪ್ಲಾಂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ರಿಪೇರ್ ಎಲ್ಲೆಲ್ಲಿ ತುಂಬಾ ಹಳೇದು ಹೋಗಿರ್ತದೆ, ಅದಕ್ಕೆ ಇದು ನೋಡಿ, ಇದು ಹಳೇದು ಹೋಗಿತ್ತು, ಹೊಸದೇ ನೆಟ್ಟಿದೀವಿ. ಸೊ ಇಲ್ಲಿ ಹಳೆ ಇದ್ರಲ್ಲಿ ಇದು ಒಂದ್ರನ್ನ ನಾವು ಅಲ್ಲಿ ಚೇಂಜ್ ಮಾಡಿದ್ವಿ, ಅಪ್ರೂವ್ ಮಾಡೋದು ಹೊಸದಾಗಿ ಮಧ್ಯೆ ಮಧ್ಯೆ ಹಾಗೆ ಮಾಡ್ತೀವಿ. ಸರ್, ನೀವು ₹100 ಖರ್ಚು ಮಾಡಿದ್ರೆ ನಿಮ್ಗೆ ಎಷ್ಟು ರೂಪಾಯಿ ಬರುತ್ತೆ ಅಂತ ಆ ತರ ಕೇಳಿದ್ವಿ. ಇನ್ಪುಟ್ ಕಾಸ್ಟಿಗೆ ಕಂಪೇರ್ ಮಾಡಿದಾಗ ಇದೇ ನಿಮ್ಗೆ ಹಳಬ್ರದೇ ತಗೊಳ್ಳಿ, ಇದೇ ತಗೊಳ್ಳಿ, ಹಳಬ್ರದೇ ಇದಕ್ಕೆ ಹಳೆ ಎಸ್ಟೇಟಿಗೆ ನೀವು ₹100 ಖರ್ಚು ಮಾಡಿದ್ದೀರಪ್ಪ, ನೀವು ಎಷ್ಟು ಇದು ಬರುತ್ತೆ ಅಂತ ನಿಮಗೆ? 150 ಆಗುತ್ತೋ, 160 ಬರುತ್ತೋ? 50% ಬರ್ಬೋದು, 150 ಬರ್ಬೋದು. 50%. ಅದು 50% ಅದನ್ನ ನಿಮಗೆ ಅದನ್ನ ಪ್ರಾಪರ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ವೇರಿಯಸ್ ಫ್ಯಾಕ್ಟರ್ಸ್ ಇರ್ತದೆ ಅದ್ರಲ್ಲಿ. ನಿಮಗೆ ಇನ್ಪುಟ್ ಕಾಸ್ಟ್ಗಳಲ್ಲಿ ಫರ್ಟಿಲೈಸರ್ ಕಳೆದ ವರ್ಷ ನಿಮಗೆ ಯೂರಿಯಾಕ್ಕೆ 300 ಇತ್ತು, ಆಮೇಲೆ DAP ಗೆ ಬಂದ್ಬಿಟ್ಟು 1200 ಇತ್ತು. ಎಕ್ದಮ್ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತು, ಫ್ಯಾಕ್ಟರ್ಸ್ನೆಲ್ಲ ಚೇಂಜ್ ಮಾಡ್ತು. 1200 ಇರುವಂತ ಗೊಬ್ಬರಕ್ಕೆ 1800 ಆಯ್ತು, ಕಾಂಪ್ಲೆಕ್ಸ್ ಗೊಬ್ಬರಕ್ಕೆ 1600 ಇದ್ದಂತ ಗೊಬ್ಬರಕ್ಕೆ 2500 ಆಯ್ತು. ಮತ್ತೆ ಯಾರ ಅಂತ ಹೇಳುವಂಥದ್ದು ಎಕ್ಸ್ಪೆನ್ಸಿವ್ ಫರ್ಟಿಲೈಸರ್ಸ್, ಈ ತರ ಬ್ರ್ಯಾಂಡ್ಗಳ ಮೇಲೆನೂ ಹೋಗುತ್ತೆ ಫರ್ಟಿಲೈಸರ್. ಆಮೇಲೆ ಕೌಡಂಗ್ ಅಷ್ಟೇ, ನಿಮಗೆ ಮೊದಲೆಲ್ಲ ಒಂದು ಟ್ರ್ಯಾಕ್ಟರ್ಗೆ ಬಂದ್ಬಿಟ್ಟು 5000 ಸಿಕ್ತಿತ್ತು, ಇವಾಗ ನಿಮಗೆ ಒಂದು ಟ್ರ್ಯಾಕ್ಟರ್ 9000 ಆಗ್ತದೆ. ಹೀಗೆ ಸೊ ವೇರಿಯಸ್ ಫ್ಯಾಕ್ಟರ್ಸ್ ಮೇಲೆ ಹೋಗುತ್ತೆ. ಲೇಬರ್ ಮೊದಲು ನಮಗೆ 350 ಇತ್ತು, ಇವಾಗ 500 ಆಗಿದೆ. ಆಮೇಲೆ ಗ್ಲೋಬಲ್ ಮಾರ್ಕೆಟ್ ನೋಡಿ, ಲಂಡನ್ ಮಾರ್ಕೆಟ್ ಮೇಲೆ ನಮ್ಮ ಕಾಫಿ ವ್ಯಾಲ್ಯೂಸ್ ಡಿಪೆಂಡ್ ಆಗುತ್ತೆ. ರೋಬಸ್ಟಾ ಅರೇಬಿಕದು ಕಾಫಿ ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು US ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ನಾನು ಆಗ್ಲೇ ಹೇಳಿದಾಗೆ ನಿಮಗೆ ಅರೇಬಿಕನ ಅಮೆರಿಕದವ್ರು ಜಾಸ್ತಿ ಇಷ್ಟಪಡ್ತಾರೆ. ಲಂಡನ್ದು ಮಾರ್ಕೆಟ್ ಯುರೋಪಿಯನ್ಸ್ ಎಲ್ಲ ಇಲ್ಲಿ ತಗೊಳ್ತಾರೆ ಈ ಮಾರ್ಕೆಟ್ ವ್ಯಾಲ್ಯೂ. ಸೊ ಲಂಡನ್ ಅಲ್ಲಿ ವಿಚ್ ಇಸ್ ಅ ಬೆಟರ್ ಮಾರ್ಕೆಟ್ ಅಂದ್ರೆ ಅಮೆರಿಕಾದ ಇಲ್ಲ ಯುರೋಪಿಯನ್ ಮಾರ್ಕೆಟ್? ಅಂದ್ರೆ ನಮಗೆ ಒಂದು ಅಡ್ವಾಂಟೇಜ್ ಅಂದ್ರೆ ಏನಂತ ಹೇಳಿದ್ರೆ ಮೇಡಮ್, ಇಲ್ಲಿ ಅರೇಬಿಕಾ ಇಟ್ ರಿಕ್ವೈರ್ಸ್ ಇಂಟೆನ್ಸಿವ್ ಇದು ಕೇರ್. ಅರೇಬಿಕಾಕ್ಕೆ ನಿಮಗೆ ತುಂಬಾ ವರ್ಕ್, ತುಂಬಾ ಪ್ರೊಸೀಜರ್ಸ್, ಅದಕ್ಕೆ
ಫ್ಯಾಬಿಂಗ್ ಮಾಡಬೇಕು, ಶೇಡ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಮತ್ತೆ ಟ್ರೆಂಚಿಂಗ್ ಮಾಡಬೇಕು, ಈ ಥರ ತುಂಬ ಕೆಲಸಗಳಿರುತ್ತದೆ. ತುಂಬ ಥ್ರೂಔಟ್ ದ ಇಯರ್ ಅದು ಎಕ್ಸ್ಪೆನ್ಸಿವ್ ಆಗಿ ಆಯ್ತದೆ. ಸೊ ಈ ನಮಗೆ ರೋಬಸ್ಟದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 50% ಲಾಭ ಇದ್ದೇ ಇದೆ. ಇದನ್ನ ಸುಮ್ಮನೆ ಹಾಗೆ ಬಿಟ್ಟರು ಬಂದುಬಿಡ್ತದೆ. ಮೇಂಟೆನೆನ್ಸ್ ಕಮ್ಮಿ ಮಾಡಿದ್ರು ಬರುತ್ತೆ. ಬಟ್ ತುಂಬ ಮೇಂಟೈನ್ ಆಗದೆ 2 ವರ್ಷ 3 ವರ್ಷ ಇದಾಗತ್ತಿಗೆ ಸ್ವಲ್ಪ ಒಂದು ಟಚ್ ಅಪ್ ಕೊಟ್ಟರೆ ಸಾಕು, ಅದಕ್ಕೆ ಅದು ಇದಾಗ್ಬಿಡ್ತದೆ, ಸಸ್ಟೈನ್ ಆಗುತ್ತೆ ರೋಬಸ್ಟ. ಒಂದು ಪರ್ಸನಲ್ ನೀವು ಎಷ್ಟು ಸ್ಯಾಟಿಸ್ಫೈಡ್ ಇದ್ದೀರಾ ಅಂತ ಐಟಿ ಈಗ ನೀವು ಫಾದರ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಹೌ ಯು ಆರ್ ಸ್ಯಾಟಿಸ್ಫೈಡ್, ಆರ್ ಯು ಹ್ಯಾಪಿ? ಇಟ್ ಈಸ್ ನಾಟ್ ಎ ಬಿಸ್ನೆಸ್ ಆಕ್ಚುಲಿ, ಇಟ್ ಈಸ್ ಎ ವೇ ಆಫ್ ಲೈಫ್. ಕಾಫಿ ಈಸ್ ನಾಟ್ ಎ ಬಿಸ್ನೆಸ್. ನಾವು ಬಿಸ್ನೆಸ್ ಅಂತೇಳಿ ಇದನ್ನ ಮಾಡ್ತಾ ಇಲ್ಲ. ಸೊ ಇಟ್ ಈಸ್ ಎ ವೇ ಆಫ್ ಲೈಫ್. ಅದು ಏನಂದ್ರೆ ನಮಗೆ ಈ ನೇಚರ್ ಜೊತೆ ನಾವು ಅಟ್ಯಾಚ್ಮೆಂಟ್ ಇಟ್ಟು ನಮ್ದೊಂದು ಈಗ ದೇವರ ಆರಾಧನೆ, ದೈವ ಆರಾಧನೆ, ಮಣ್ಣಿನ ಜೊತೆ ನಾವು ಸಂಬಂಧ ಇಟ್ಕೊಂಡಿರೋದು, ಪ್ರಕೃತಿ ಜೊತೆ ಓಡಾಡ್ತಿರ್ತೀವಲ್ಲ, ಅದನ್ನ ನಾವು ಯಾರಿಗೆ ಎಕ್ಸ್ಪ್ಲೈನ್ ಮಾಡ್ಕೊಳಕ್ ಆಗೋದಿಲ್ಲ. ಅದು ನಾವು ಅದನ್ನ ಬಿಸ್ನೆಸ್ ರೀತಿಯಲ್ಲಿ ನಾವು ಇದು ಮಾಡ್ಕೊಳ್ಳೋದು. ಬಟ್ ನಾವೀಗ ಇಲ್ಲಿ ಹೆಚ್ಚಿನ ಟ್ರೇಡಿಂಗ್ ಮಾಡೋರೆಲ್ಲ ಮುಸ್ಲಿಂ ಸಮುದಾಯದವರು. ಸೊ ನಾವು ಅವರ ಒಂದು ಎಂತ ಹೇಳುದು, ಅವರು ಅಂದ್ರೆ ಒಂದು ಚೀಲಕ್ಕೆ ಅಥವಾ ಔಟನಿಗೆ ಇದಕ್ಕೆ ಇಷ್ಟು ಅಂತ ನಾವು ಆ ಥರದ ಗೋಲ್ಸ್ ಇಟ್ಕೊಂಡು ಮಾಡಲ್ಲ. ನಮಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾವು ಆ ಗಿಡಕ್ಕೆ ಏನು ರಿಕ್ವೈರ್ಮೆಂಟ್ ಇದೆ, ಮತ್ತೆ ನಮ್ಮ ಪ್ರಕೃತಿ ಜೊತೆಗೆ ಇಲ್ಲಿ ನಾ ಹೇಳ್ದಲ್ಲ, ಅಸ್ಸಾಂ ಅವರಾಗಿರ್ಬೋದು ಅಥವಾ ಇಲ್ಲಿ ಬಂದಂಥ ವರ್ಕರ್ಸ್ ಅವ್ರನ್ನೆಲ್ಲ ನಾವು ಈ ಗಿಡ ಮಕ್ಕಳು ನೋಡಿದಾಗ ಅವ್ರನ್ನೂ ನಾವು ಅಷ್ಟು ನೀಟಾಗಿ ಇದು ಮಾಡ್ತೀವಿ. ಸೊ ಯಾರಿಗೂ ನೋವಾಗೋದ ರೀತಿ ನಾವು ಇಟ್ ಈಸ್ ಎ ಹಾರ್ಮೋನಿಯಲ್ ಲೈಫ್. ಅಂದ್ರೆ ನಾವು ಇದು ಬರೀ ಮನುಷ್ಯರ ಸಂಬಂಧ ಅಲ್ಲ, ನಿಮಗೆ ಈ ಪ್ರಕೃತಿ ಜೊತೆಲಿ ಇಲ್ಲಿ ಬರ್ಡ್ಸ್ ಇರ್ತದೆ, ಪ್ರಾಣಿ ಪಕ್ಷಿಗಳಿರ್ತದೆ. ಬಿಕಾಸ್ ಏನ್ ಹೇಳೋದು, ಬಯೋಲಾಜಿಕಲ್ ಬಯೋಡೈವರ್ಸಿಟಿ. ಸೊ ನಿಮಗೆ ಬರೀ ನಮ್ಮ ಮನುಷ್ಯರು ಮತ್ತು ಪ್ರಾಣಿ ಪಕ್ಷಿಗಳು ಅಂತಲ್ಲ, ವೇರಿಯಸ್ ಫ್ಲೋರಸ್ ಫೌನಾ ಅದ್ರ ಬಗ್ಗೆ ಎಲ್ಲ ನಾವು ಒಂದು ಕೇರ್ ತಗೊಳ್ತೀವಿ. ಅಂದ್ರೆ ಇದ್ರಲ್ಲಿ ಏನು ಅಂತಂದ್ರೆ ಪ್ಲಾಸ್ಟಿಕ್ಸ್ ಮತ್ತೆ ಇದನ್ನೆಲ್ಲ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ಲೇಬರ್ಸ್ ಅಲ್ಲೇ ಬಂದು ಟೀ ಕುಡಿದು ಪ್ಲಾಸ್ಟಿಕ್ಸ್ನೆಲ್ಲ ಬಿಸಾಡಿದ್ರೆ ಅವರಿಗೆ ಹೋಗ್ಬಿಟ್ಟು ಸಮಾಧಾನದಲ್ಲಿ ಉತ್ತಮ ರೀತಿಯಲ್ಲಿ ಹೇಳ್ತೀವಿ, ನೋಡಿ ಈ ಥರ ಹಾಕಬಾರ್ದು. ಒಂದು ಸೈಡಲ್ಲಿ ನಾವು ಒಂದು ಚೀಲ ಕಟ್ಟಿರ್ತೀವಿ, ಅದಕ್ಕೇ ಹಾಕಿಬಿಟ್ಟು ಅದಾದಮೇಲೆ ಅದನ್ನು ಬಯೋಡಿಗ್ರೇಡಬಲ್ ಆಗಿ ಮಾಡಲಿಕ್ಕೆ ಈ ಥರದೆಲ್ಲ ಒಂದು ವಿಚಾರಗಳನ್ನ ನಾವು ರೆಸ್ಪಾನ್ಸಿಬಲ್ ಆಗಿ ಮಾಡ್ತೀವಿ ನಾವು. ಇಲ್ಲಿದೆ ಕಾಫಿ ಬೀನ್ಸ್. ಇಲ್ಲ, ಇದು ಇನ್ನೂ ಇದಾಗಿಲ್ಲ, ಇದು ಹಣ್ಣಾಗಬೇಕು, ಜಸ್ಟ್ ಕಾಯಿ ಇದೆ, ರೆಡ್ ಕಲರ್ ಬರಬೇಕು. ಪ್ಲಾಂಟೇಶನ್ ಆಗಿದೆ. ನಾವು ಅವಾಗ ತಾಗರ್ತಿಯಲ್ಲಿ ತಿಂತಾ ಇದ್ವಲ್ಲ, ರೆಡ್ ಕಲರ್, ಕೆಂಪು ಕಲರ್ ಆಗುತ್ತೆ. ಇದು ಪೆಪ್ಪರ್ ಪ್ಲಾಂಟ್. ಇದು ಪೆಪ್ಪರ್ ಪ್ಲಾಂಟು. ಪೆಪ್ಪರ್ ಎಲ್ಲಿದೆ? ಕಾರ್ನ್ಸು ಅದನ್ನು ಅಂದರೆ ಇಲ್ಲಿ ಹತ್ತಿರ ಕೆಳಗಡೆ ಕಾಣಿಸ್ತಾ ಇಲ್ಲ. ತೋರಿಸ್ತೀನಿ. ಇಟ್ ವಿಲ್ ಬಿ ಲೈಕ್ ಸೇಮ್ ರೌಂಡ್ ಇರುತ್ತೆ. ಸೊ ಎಲ್ಗಡೆ ಇದೆ ಅನ್ಸುತ್ತೆ. ಅಲ್ಲಿದೆ ನೋಡಿ, ಅಲ್ಲಿದೆ ನೋಡಿ. ಯು ಕ್ಯಾನ್ ಝೂಮ್ ದೇರ್ ಅಲ್ಲಿದೆ ನೋಡಿ. ಯು ಕ್ಯಾನ್ ಸಿ ದ ಬ್ಲ್ಯಾಕ್ ಕಲರ್ ಅಲ್ಲಿ ದೇರ್. ಇದು ನಾರ್ಮಲ್ ಪೆಪ್ಪರ್, ಇದು ಸ್ವಲ್ಪ ಜಂಬೋ ಪೆಪ್ಪರ್ ಅಂತ ದೊಡ್ಡದು. ಜಂಬೋ ಪೆಪ್ಪರ್ ಅಂತ ಹೇಳ್ತೀವಿ, ಬಡ್ಕನ್ ಅಂತ ಹೇಳ್ತೀವಿ. ಸೊ ಪ್ರೀಮಿಯಂ ಪೆಪ್ಪರಿಗೆ 700 rupees ಇದ್ರೆ ಇದು 900 rupees. ಇದು ಡ್ರೈ ಆಗಿರೋದ ಬ್ಲ್ಯಾಕ್ ಒನ್ಸ್, ಸ್ವಲ್ಪ ಡ್ರೈ ಆಗಿದೆ. ಇದು ಪೆಪ್ಪರ್ ಕಾರ್ನ್ ಸೀಡ್ಸ್. ಫುಲ್ ಖಾರ ಇದೆ ಗೊತ್ತಾ? ಹೌದಾ? ಫ್ರೆಶ್ ನಮ್ಗೆ ಈ ತರ ಸಿಗೋದೇ ಇಲ್ಲ ಸರ್. ನಾವು ಅಂಗಡಿಯಿಂದ ತರೋಷ್ಟರಲ್ಲಿ ಖಾರನೇ ಕಮ್ಮಿ, ಆಮೇಲೆ ಈ ಸ್ಮೆಲ್ಲೇ ಇಲ್ಲ. ಈಗ ಎಷ್ಟು ಸ್ಮೆಲ್ ಇದೆ ಗೊತ್ತಾ ಇದು. ಇಲ್ಲ, ಲೀಸಿಗೆ ಕೊಟ್ಟಿಲ್ಲ, ಸ್ವತಃ ನೀವೇ ನಡೆಸ್ತಾ ಇದ್ದೀರಾ? ಆ ಬೀಜ ಸಮೇತ ಫ್ಯಾಕ್ಟ್ರಿಗೆ ಹಾಕೋದು ನಿಮ್ದೇ? ಇಲ್ಲ, ನಾವು ಒಬ್ರು ಮಿಡಲ್ ಮ್ಯಾನ್ ಇರ್ತಾರೆ, ಅವ್ರು ಕ್ಯಾರಿ ಮಾಡಿ. ನಾವು ಬರೀ ಇಲ್ಲಿ ಕಾಫಿನ ಬೆಳೆಸ್ಬಿಟ್ಟು ಆಮೇಲೆ ಅದನ್ನ ಚೆರಿ ತರ ಕಾಫಿ ಬೀನ್ ಇರ್ತದೆ. ಚೆರಿಲಿ 2 ಬೀನ್ ಇರುತ್ತೆ. ಸೊ ಚೆರಿ ಅಂತ ಹೇಳಿದ್ರೆ ಅದ್ರಲ್ಲಿ 2 ಬೀನ್ ಇರುತ್ತೆ. ಸೊ ಆ ಚೆರಿನ ನಾವು ಡ್ರೈ ಮಾಡಿಬಿಟ್ಟು ಫ್ಯಾಕ್ಟ್ರಿಗೆ ಮಧ್ಯವರ್ತಿಗಳಂದ್ರೆ ಅವರು ಟ್ರೇಡಿಂಗ್ ಮಾಡೋರು. ತೋಟಕ್ಕೆ ಬಂದೇ ಮೊದಲನೇ ನಮ್ದು ಮನೆ ಮುಂದೆ ಡ್ರೈಯಿಂಗ್ ಯಾರ್ಡ್ ಇದೆ, ಅಲ್ಲಿ ಒಣಗಿಸ್ತೀವಿ. ಆ ಪ್ರಾಡಕ್ಟ್ ನಿಮ್ಮಿಂದ ಅಲ್ಲಿ ಒಂದು 10-12 ಒಂದು ಬ್ಯಾಚ್ ಅಲ್ಲಿ ಒಂದು 80 to 100 ಬ್ಯಾಗ್ಸ್ ಆಗುತ್ತೆ. ಒಂದು 10-12 ಬ್ಯಾಚ್ ಮಾಡಿಬಿಟ್ಟು ನಾವು ಅದನ್ನ ಅಲ್ಲೇ ಒಣಗಿಸ್ಬಿಟ್ಟು ಕಣದಿಂದನೇ ಅವ್ರು ಪಿಕ್ ಮಾಡ್ಕೊಳ್ತೀವಿ. ಮೊದಲೆಲ್ಲ ಗೋಡನ್ ಲಿಸ್ಟ್ ಸ್ಟಾಕ್ ಮಾಡ್ತಿದ್ವಿ. ಸುಳ್ಯದಲ್ಲಿ ನಮ್ಮ ಆನ್ಸೆಸ್ಟರ್ಸ್ ಇದ್ರು. ಅದಕ್ಕಿಂತ ಹಿಂದೆ ಕುಕ್ಕನೂರು ಅಂತ ಹೇಳಿದ್ರೆ ನಾರ್ತ್ ಕರ್ನಾಟಕದ ಒಂದು ಪ್ಲೇಸ್ ಇದೆ, ಕುಕ್ಕನೂರು ಅಂತ. ಅಲ್ಲಿಂದ ನಮ್ಮ ಆನ್ಸೆಸ್ಟರ್ಸ್ ಇಲ್ಲಿ ಸುಳ್ಯಕ್ಕೆ ಬಂದು ಸೆಟ್ಲ್ ಆಗಿ ಮತ್ತೆ ಈ ಕಡೆ ಬಂದಿದ್ದು. ಅಂದ್ರೆ ಮೂಲ ಹಾಗೆ ಹೇಳ್ತಾರೆ.
ನಿಮ್ ಅಲ್ಲಿ ಕೊಕ್ಕನೂರಲ್ಲಿ ಸುಳ್ಯದಲ್ಲಿ ಇವತ್ತು ನೀವು ಹೋದ್ರು ಅಂತ ಮಲ್ಲಿಕಾರ್ಜುನ ಟೆಂಪಲ್ ಇದ್ರ ಮಧ್ಯದಲ್ಲಿ ಮಲಬಾರ್ ಬೆಲ್ಟ್ ಅಲ್ಲಿ ಬಂದು ಸಿಕ್ಕಾಕೊಂಡವರು. ಹಾಗೆ ಮತ್ತೆ ಅವರಿಗೆ ಅವ್ರದೇ ಆದ ವಿಭಿನ್ನ ಕಲ್ಚರ್ ಇದೆ ಅವರಿಗೆ. ಸೊ ನಮ್ದು ಮತ್ತೆ ಅವ್ರದಕ್ಕೂ ವ್ಯತ್ಯಾಸ ಇದೆ. ಕೊಡವಾಸ್ ನಿಮ್ದು ಅವರು ಕೊಡವಾಸ್ ಅಂತ ಆಗ್ತಾರೆ. ನೀವು ಗೌಡ ಗೌಡ ಸರ್ ನೇಮ್ ಗೌಡ ಸರ್. ಹೌದು. ಈಗ ಗೊತ್ತಾಯ್ತು ಸದಾನಂದ ಗೌಡ್ರೆಲ್ಲ ನಿಮ್ಮ ಸದನ ಗೌಡ್ರು ಮತ್ತೆ ನಮ್ಮ ಫಸ್ಟ್ ಟೈಮ್ MP ಆಗಿದ್ದವರು ನಮ್ಮ ಸೋಮಣ್ಣಲಾಯರ್ ಅಂತ ನಿಡಮಲೆ ಅಂತ. ಅವ್ರು ನಮ್ಮ ಹಿರಿಯರ ಆ ಮನೆದು ಅಳಿಯ ಫಸ್ಟ್ MP ಕೊಡಗಿನ ಸೋಮಣ್ಣ ನಿಡಮಲೆ ಸೋಮಣ್ಣ.